ನಾನು ಹೈಸ್ಕೂಲಲ್ಲಿ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿದ್ದೆ. ಆದರೆ ಕಾಲೇಜಿಗೆ ಬಂದಮೇಲೆ ನಂಗೆ ಯಾಕೋ ಸ್ಟಾರ್ಟಿಂಗ್ ಬೋರ್ ಅನಿಸ್ತಿತ್ತು. ಯಾವುದಕ್ಕೂ ಸೇರೋದು ಬೇಡ ಅನಿಸ್ತಿತ್ತು. ಯಾಕಂತ ಗೊತ್ತಿಲ್ಲ. ಯಾವುದೂ ಬೇಡ, ನಾನು ಸುಮ್ಮನೆ ಕುತ್ಕೊಂಡಿರ್ತೇನೆ, ಓದ್ತಾನೆ ಇರ್ತೇನೆ ಹಾಗೆ ಅನಿಸ್ತಿತ್ತು. ಆದರೆ ಈ ಕ್ಯಾಂಪಿಗೆ ಬಂದರೆ ನಾನು ಮತ್ತೆ ಪುನಃ ಹಳೆ ಪ್ರತೀಕ್ಷೆ ಆಗಿ ಬದಲಾಗಿದ್ದೇನೆ. ತುಂಬ ಆಕ್ಟಿವ್ ಆಗಿದ್ದೇನೆ, ಎಲ್ಲದಕ್ಕೂ ಸೇರ್ತಿದ್ದೇನೆ. ಅದು ನನಗೆ ತುಂಬ ಖುಷಿ ಆಗ್ತುಂಟು. ನನಗೆ ಈಗ ಮೈಂಡ್ ಫುಲ್ ಚೇಂಜ್ ಆಗಿದೆ. ಫುಲ್ ಹೈಸ್ಕೂಲಲ್ಲಿ ಇದ್ದ ಹಾಗೆ ಇದ್ದೇನೆ. ನನಗೆ ಹಾಗೆ ಇರಲಿಕ್ಕೆ ಇಷ್ಟ. ನನಗೆ ಫುಲ್ ಓದ್ತಾ ಇರ್ಬೇಕು ಹಾಗೆ ಹೀಗೆ ಅಂತ ಹೇಳಿದ್ರೆ ಇಷ್ಟ ಆಗಲ್ಲ. ಅಂದರೆ ಓದೋದು ಓದ್ತೀನಿ ಹಾಗಲ್ಲ, ಓದ್ತಾನೇ ಇರ್ಬೇಕಂದ್ರೆ ನನಗೆ ಇಷ್ಟ ಆಗೋದಿಲ್ಲ. ಫುಲ್ ಇಲ್ಲಿ ಬಂದಮೇಲೆ ಏನಂದರೆ ನಾನು ಹೈಸ್ಕೂಲಲ್ಲಿ ಇದ್ದ ಹಾಗೆ ಫುಲ್ ಚೇಂಜ್ ಆಗಿದ್ದೇನೆ. ಅಂದರೆ ಸ್ಟಾರ್ಟಿಂಗ್ ಕಾಲೇಜ್ಗೆ ಹೋಗುವಾಗ 3 ತಿಂಗಳು ಏನು ಅನಿಸುತ್ತೆ, ಟೀಚರ್ಸ್ ಎಲ್ಲ ಹೇಗೆ ಇರ್ತಾರೆ, ಹೇಗಿದ್ದಾರೆ, ಏನು ನಮ್ಗೆ ಸರಿ ಮಾತಾಡಲಿಕ್ಕೆ ಆಗುದಿಲ್ಲ, ಏನು ಹಂಚ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಅನಿಸ್ತಿತ್ತು. ಆದರೆ ಕ್ಯಾಂಪಿಗೆ ಬಂದಮೇಲೆ ಎಲ್ಲರೂ ನಮ್ಮ ಜೊತೆ ತುಂಬ ಖುಷಿಯಾಗಿರ್ತಾರೆ. ಎಲ್ಲನೂ ಹಂಚ್ಕೊತಾರೆ, ತಮಾಷೆ ಮಾಡ್ತಾರೆ, ಎಲ್ಲನೂ ಮಾತಾಡ್ತಾರೆ. ನಮ್ಗೆ ಏನು ಅನಿಸೋದಂದ್ರೆ ಟೀಚರ್ಸ್ ಹೀಗೆಯೂ ಇರ್ತಾರ, ನಮ್ಮ ಜೊತೆ ಇಷ್ಟು ಹೊಂದಾಣಿಕೆಯಿಂದ ಇರ್ತಾರ ಅಂತ ಅನಿಸ್ತದೆ. ಇವ್ರು ನಮ್ಮ ಕಾಲೇಜಲ್ಲಿ ಇದ್ದ ಟೀಚರ್ಸಾ ಅಂತ ಅನಿಸ್ತದೆ. ಓಕೆ, ಕಾಲೇಜಲ್ಲಿ ಬೇರೆ ಥರನೇ ಇರ್ತಾರೆ, ಬಟ್ ಇವರು ಟೀಚರ್ಸ್ ಹೀಗೆ ಇದ್ದಾರೆ ಅಂತ ನಮ್ಗೊಂದು ಮೈಂಡ್ ಚೇಂಜ್ ಆಯಿತು. ನಮಗೆ ಪರವಾಗಿಲ್ಲ, ನಮ್ಗೆ ಏನು ಪ್ರಾಬ್ಲಮ್ ಬಂದರೂ ಟೀಚರ್ಸ್ ಹತ್ರ ಹೇಳಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ನಂಬಿಕೆ ಬಂತು. ಟೀಚರ್ಸ್ ನಂಗೆ ತುಂಬ ಖುಷಿ ಆಗ್ತದೆ. ಒಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಶಿಬಿರವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೇನೆ. ಹಾಗೆ ಅಡುಗೆ ಭಟ್ಟರು ಅವರು ಸಹ ಅಷ್ಟೇ. ನಾನು ಮನೇಲಿ ಇವಾಗ ಅಡುಗೆ ಕೆಲಸ ಮಾಡ್ತಿದ್ದೆ, ಆದರೆ ಅಮ್ಮ ಹೇಳಿದಕ್ಕೆ ಒತ್ತಾಯದಲ್ಲೂ ನೀನು ಮನಸ್ಸು ಮಾಡಿ ಸ್ವಲ್ಪ ಅಲ್ಲಿ ಇಲ್ಲಿ ಮಾಡ್ತಿದ್ದೆ. ಆದರೆ ಇಲ್ಲಿ ಬಂದರೆ ತುಂಬ ಖುಷಿಯಾಗಿ ಎಲ್ಲರ ಜೊತೆನೂ ಮಾಡ್ತಿದ್ದೆ. ಅದೊಂದು ತುಂಬ ಖುಷಿ ಆಗ್ತಿತ್ತು ನನಗೆ. ಮತ್ತೆ ಒಂದು ತುಂಬ ನಾನು ಕಲ್ತಿದ್ದಂದರೆ, ನನಗೆ ಫಸ್ಟ್ ಆಫ್ ಆಲ್ ನನಗೆ ವಾಶ್ರೂಮ್ ಹೋದಾಗ ನನಗೆ ವೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಬೇಗ ಹೋಗ್ಬೇಕು, ನನಗೆ ಅರ್ಜೆಂಟ್ ಅಂತ ಅಲ್ಲ, ಬೇಗ ಹೋಗಿ ಬೇಗ ಬರ್ಬೇಕು ಅಷ್ಟೇ. ಆದರೆ ಇಲ್ಲಿ ವೇಟ್ ಮಾಡೋದಂತ ಕಲಿತೆ, ತುಂಬ ತಾಳ್ಮೆ ಕಲಿತೆ. ವೇಟ್ ಮಾಡೋದನ್ನು, ಒಬ್ಬರಿಗೆ ಕಾಯೋದನ್ನು, ಅಥವಾ ಒಬ್ಬರ ಜೊತೆ ಇವಾಗ ಗರ್ಲ್ಸ್ ಅಂದರೆ ಎಲ್ಲರೂ ಹೋಗ್ಬೇಕಾದ್ರೆ ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಬರಬೇಕು, ಲಾಕ್ ಮಾಡಬೇಕು ಡೋರು, ಅದನ್ನೆಲ್ಲ ಕಲಿತೆ. ಮತ್ತು ಸಣ್ಣ ಎಲ್ಲ ವಿಷಯಗಳನ್ನು ಕಲಿತೆ. ಸಣ್ಣ ಶಿಸ್ತುಗಳನ್ನು ಕಲಿತೆ. ಅಂದರೆ ಸಣ್ಣ ಶಿಸ್ತು ಅಂದರೆ ನನಗೆ ಏನಂತ ಗೊತ್ತಿಲ್ಲ. ಬ್ಯಾಗನ್ನು ಹಾಗೆ ಇಟ್ಟು ಹೋಗುದು, ಓಪನ್ ಇಟ್ಟು ಹೋಗುದು, ಅದನ್ನೆಲ್ಲ ಮಾಡ್ತಿದ್ದೆ ಮನೇಲಿ. ಇವಾಗೆಲ್ಲ ಫುಲ್ ನೀಟಾಗಿ ಇಡುವುದನ್ನು ಕಲ್ತಿದ್ದೀನಿ. ಸಂಪೂರ್ಣವಾಗಿ ಶಿಸ್ತನ್ನು ಕಲ್ತಿದ್ದೇನೆ ಅಂತ ಹೇಳ್ಬೋದು. ಇಷ್ಟನ್ನು ಹೇಳ್ತಾ ಧನ್ಯವಾದ ಹೇಳ್ತೀನಿ.